ಕೇಳ್ದಲ್ಲ, ಇಷ್ಟು ಕೀಳಮಟ್ಟದ ಮುಖ್ಯಮಂತ್ರಿ ನಿಮಗೆ ಗೊತ್ತಿರ್ಬೋದು. ಯಾವಾಗ ಈ ಬೂಡಾ ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯನವರ ಶ್ರೀಮತಿಯವ್ರ ಬಗ್ಗೆ ಕೇಸ್ ಬೀಳುತ್ತೆ ಅಂತಂದಾಗ ನಂಗೆ ತುಂಬ ನೋವಾಗಿತ್ತು. ಆ ತಾಯಿಗೆ ಏನು ತೊಂದರೆ ಆಗುತ್ತೋ ಅಂತ ಭಯ ವ್ಯಕ್ತಪಡಿಸಿದ್ದೆ ನಾನು. ಯಾಕೆ ಅಂತಂದರೆ ಭಾರತೀಯ ಹೆಣ್ಮಕ್ಳಿಗೆ ಇಡೀ ಪ್ರಪಂಚದಲ್ಲಿ ಅದನ್ನು ಭೋಗದ ವಸ್ತು ಅಂತ ಕರಿಬೋದು, ಮಕ್ಕಳ ಅಡುಗೆ ಯಂತ್ರ ಅಂತ ಕರಿಬೋದು. ಆದರೆ ತಾಯಿ ಅಂತ ಹೆಣ್ಮಕ್ಳು ಕರೆಯುವಂಥ ದೇಶ ಭಾರತ ಮಾತ್ರ. ಇದು ಕೇವಲ ನಾನು ಕಾಂಗ್ರೆಸ್ನವ್ರಿಗೆ ಟೀಕೆ ಮಾಡಲ್ಲ, ಅನೇಕರು ಕಾಂಗ್ರೆಸ್ನವರು ಕೂಡ ಹೆಣ್ಣನ್ನು ತಾಯಿ ಅಂತಲೇ ಕರೆಯೋದು. ಆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಪದಗಳು, ಈ ಕೆಟ್ಟ ಬುದ್ಧಿ ಕೊನೆಗಾಲದಲ್ಲಿ ಬರ್ತಿದೆ ನನಗಂತೂ ಅರ್ಥ ಆಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಈಗ ಭಗವದ್ಗೀತೆ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದೀನಿ. ಇದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಕೂಡ ಅವ್ರು ಮಾಡಿರೋದು, ಅವಳು ಅಂತ ಹೇಳಿದಾರಲ್ಲ ಪದಗಳು ನಾನು ನೋಡಿದೆ. ನಾನು ಅದು ಪ್ರಸ್ತಾಪ ಮಾಡಬಾರ್ದು ಅಂತಿದ್ದೆ, ಆದ್ರೂ ಕೇಳಿದ್ದಕ್ಕೆ ಹೇಳ್ತಿದ್ದೀನಿ. ದೇಶದ ಜನ ಮುಖ್ಯಮಂತ್ರಿ ಆದ ಕರ್ನಾಟಕ ರಾಜ್ಯದ ಮರ್ಯಾದೆ ಉಳಿಸಿ, ಕ್ಷಮೆ ಕೇಳ್ರೆ ಏನು ನೀವು ತಪ್ಪಾಗಲಿಕ್ಕಿಲ್ಲ. ಅಕಸ್ಮಾತ್ ಈ ರೀತಿ ಭಗವದ್ಗೀತೆ ಬಗ್ಗೆ ಮಾತಾಡಿದ್ದಕ್ಕೆ, ಭಾರತೀಯ ಹೆಣ್ಮಗಳ ಬಗ್ಗೆ ಅವಳು ಇವಳು ಅಂತ ಏಕವಚನ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿದ್ರೆ ಇನ್ನು ಒಂದಿನ ಎರಡು ದಿನ ನೀವು ಮುಖ್ಯಮಂತ್ರಿ ಮುಂದುವರಿಬೋದೇನೋ, ಒಂದಿನ ಎರಡು ದಿನ. ಇಲ್ಲ ಅಂತಂದ್ರೆ ಭಾಳ ಬೇಗ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀರಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಫಸ್ಟ್ ಜೈಲಿಗೆ ಹೋಗ್ತಾರೆ. ಯಾಕೆಂದ್ರೆ ದ್ವೇಷ ಭಾಷಣ ಮಾಡೋದು ಅವರೇ ಮುಸಲ್ಮಾನರ ಪರವಾಗಿ. ಆ ಬಿಲ್ ಇದ್ದರೆ ಇನ್ನೇನು ಯಾವ ಸರ್ಕಾರ ಬಿದ್ದೋಗುತ್ತೋ ಗೊತ್ತಿಲ್ಲ. ಯಾವತ್ತಾರು ಚುನಾವಣೆ ಬರಲೇಬೇಕು, ಬಂದಾಗ ಆ ಬಿಲ್ ಹಂಗೆ ಇರುತ್ತೆ. ಇವರಿಗೆ ಮತ್ತೆ ಮುಸಲ್ಮಾನರು ಓಟ್ ಬೇಕು ಅಂತ ಒದ್ದಾಡ್ತಾರೆ. ತಕ್ಷಣ ಜೈಲಿಗೆ ಹೋಗೋದು ಅವರೇ ಇಬ್ಬರು ಫಸ್ಟು. ಹೊಸ ಸರ್ಕಾರ ಬರುತ್ತೆ, ಅವ್ರು ಒಳಗಾಗ್ತಾರೆ. ಅನುಮಾನ ಬೇಡ, ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆಂದರೆ ದಿನೇ 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 ದೇಶ ಗಮನಿಸಿ, ರಾಷ್ಟ್ರೀಯತೆ ವಿಚಾರಕ್ಕೆ ದೇಶ ಜನ ಬೆಂಬಲ ಕೊಡ್ತಿದ್ದಾರೆ. ಹಾಗಾಗಿ ಇವರು ಅರ್ಥ ಮಾಡ್ಕೋಬೇಕು. ಇನ್ನು ಮುಸಲ್ಮಾನರು ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ NDA ಹೆಚ್ಚು ಬೆಂಬಲ ಕೊಟ್ಟರು. ಭಾಳ ದೊಡ್ಡರು, ಭಾಳ ವರ್ಷ ಮುಸಲ್ಮಾನರ ಕ್ರಿಶ್ಚಿಯನ್ರು ಇರೋಲ್ಲ, ಅವರಲ್ಲಿ ಭಾಳ ಜನ ಬುದ್ಧಿವಂತರು ಇದ್ದಾರೆ. ಮುಸಲ್ಮಾನರಿಗೆ ಯಾಕೆ ಓಟ್ ಕಾಂಗ್ರೆಸ್ಸಿಗೆ ಕೊಡ್ತಿದ್ರು ಅಂದರೆ, ಕಾಂಗ್ರೆಸ್ಸಿಗೆ ಕೊಡುವಂಥ ಓಟ್ ಅಲ್ಲ ಅದು, BJP ಸೋಲಿಸ್ಬೇಕು. ಈ ದಿಕ್ಕಲ್ಲಿ ಪ್ರಯತ್ನ ನಡೀತು. ಆದರೆ ಇವತ್ತು ನರೇಂದ್ರ ಮೋದಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ, ಮುಸಲ್ಮಾನ್ ದೇಶ ಇರ್ಬೋದು, ಕ್ರಿಶ್ಚಿಯನ್ ದೇಶ ಇರ್ಬೋದು, ಆ ದೇಶಗಳಲ್ಲಿ ಅವರ ಮನಸ್ಸನ್ನು ಗೆದ್ದ ನಂತರ ಹೌದಪ್ಪ ಮೋದಿ ಬೇಕು, ಭಾರತೀಯ ಜನತಾ ಪಾರ್ಟಿ ಬೇಕು, ಹಿಂದುತ್ವವನ್ನು ಬೆಂಬಲಿಸಬೇಕು, ಈ ರಾಷ್ಟ್ರೀಯತೆ ಬೆಂಬಲಿಸಬೇಕು, ಈ ಭಾವನೆ ಮುಸಲ್ಮಾನರಲ್ಲೂ ಕ್ರಿಶ್ಚಿಯನ್ರು ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ನಿಧಾನಕ್ಕೆ ನಿರ್ನಾಮ ಆಗ್ತಾ ಹೋಗ್ತಾ ಇದೆ. ಯಾರ್ದು? ಟ್ರಂಪ್ ಎಷ್ಟು ಸರಿ ಎಷ್ಟು ಮಾತು ಹೇಳಿದಾನೆ? ಒಂದು ಮಾತು ಹೇಳಿದ್ರೆ ಗೆಲ್ಬೋದಿತ್ತು. ಒಂದು ಸರಿ ಅಂದ ಈ ಯುದ್ಧ ನಿಲ್ಸಕ್ಕೆ ನಾನೇ ಕಾರಣ ಅಂದ, ಇನ್ನೊಂದು ಸರಿ ಅಂದ ನಾನು ಅಲ್ಲ ಅಂತ, ಈಗ ಮತ್ತೆ ನಾನೇ ಅಂತೇನೆ. ಅವ್ನು ಮನಸ್ಸು ತೊಗೊಂಡು ಏನು ಮಾಡಬೇಕು? ಹುಚ್ಚು ಅಂತ ಅದಕ್ಕೆ ಹೇಳಿದ್ದು ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಹೊತ್ತು ಹೇಳೋಂಥ ಈ ಟ್ರಂಪ್ ಅಂತವ್ರಿಗೆ ಹುಚ್ಚಾಸ್ಪತ್ರೆ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಅಂಥ ಡಾಕ್ಟ್ರ್ ಮೋದಿ ಅಲ್ಲ, ರಷ್ಯಾದಂಥವ್ರೆ ಬಂದ್ರೀಗ. ಮೋದಿ ಏನು ಅನ್ನೋದನ್ನು ನೆನ್ನೆ ನಾನು ನಮ್ಮ ಶಿವಗಂಗಾ ಯೋಗ ಕೇಂದ್ರದ ಗುರುಗಳು ರುದ್ರಾರಾಧ್ಯರು ಅವರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟರು. ನನಗೆ ಭಾಳ ಒತ್ತಾಯ ಮಾಡಿದ್ರು, ನಾನು ಹೋಗಿದ್ದೆ. ತುಂಬ ಸಂತೋಷ ಆಯಿತು. ಪ್ರಪಂಚದ 64 ರಾಷ್ಟ್ರಗಳಲ್ಲಿ ಯೋಗ ನಡೀತಿದೆಯಲ್ಲ, ಅವರೆಲ್ಲರೂ ಬಂದರು, ಮೋದಿ ನೆನೆಸ್ಕೊಂಡ್ರು. ಇದು ಈ ದೇಶದ ಮಹತ್ವ, ಭಾರತೀಯ ಸಂಸ್ಕೃತಿ ಮಹತ್ವ. ಹಾಗಾಗಿ ಅಲ್ಲೊಬ್ಬ ಟ್ರಂಪು, ಇಲ್ಲೊಬ್ಬ ಸಿದ್ದರಾಮಯ್ಯ ಇಂಥವ್ರನ್ನೇ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಈ ಸಂಸ್ಕೃತಿ ಯಾರ್ಯಾರು ನಿಜಕ್ಕೂ ಕೂಡ ಪ್ರಪಂಚದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಣ್ಣ ತಮ್ಮಂದರಂಗೆ ಬದುಕಬೇಕು, ಬಾಳಬೇಕು ಅಂತ ಇಷ್ಟಪಡ್ತಾರೋ ಅಂಥವರಿಗೆ ಈ ದೇಶ, ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಒಪ್ಪತ್ತೆ. ಸ್ವಾಮಿ ಹಿಂದೆ ಏನು ಹೇಳಿದ್ದಾರೆ, ಇವಾಗೇನು ಹೇಳ್ತಿದ್ದಾರೆ, ನನಗೆ ಅದೆಲ್ಲ ಸಬ್ಜೆಕ್ಟು. ನನಗೆ ಸಬ್ಜೆಕ್ಟ್ ಏನು? ಭಗವದ್ಗೀತೆ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲ, ಅದು ನಂದು. ಕುಮಾರಸ್ವಾಮಿ ಬಗ್ಗೆ ನಾನು ಹೇಳ್ತೀನಲ್ಲ, ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅದು ಹುಚ್ಚೋದು, ಆವಾಗಿನ ಹುಚ್ಚೋದು. ಹುಚ್ಚು ಬಿಟ್ಟಿದೆ ಈಗ, ಆ ಹುಚ್ಚು ಸಿದ್ದರಾಮಯ್ಯ ಹಿಡಿದಿದೆ ಈಗ. ಹಾಂ,
ಇರ್ಬೋದು. ಯಾಕೆಂದರೆ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಜೊತೆ ಸಂಬಂಧ ಬೆಳೆಸ್ಕೊತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸಂಪರ್ಕ ಬೆಳೆಸ್ಕೋತಾರೆ, ಅನೇಕ ಕಮ್ಯುನಿಸ್ಟರು ಬದಲಾವಣೆ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ, ಕೇರಳದೆಲ್ಲ ನೋಡ್ತಾ ಇದ್ದೀರಿ ನೀವು. ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದಂಥ ವ್ಯಕ್ತಿಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸಂಪರ್ಕ ಬೆಳೆಸ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಜೊತೆ ಸಂಪರ್ಕ ಬೆಳೆಸ್ತಾರೆ. ಆವಾಗ ಅವರಿಗೆ ಆ ಹುಚ್ಚು ಅಮಲು ಹಿಡಿದಿತ್ತು. ರಾಷ್ಟ್ರದ್ರೋಹದ ಬಗ್ಗೆ ಇರ್ಬೋದು ಅಥವಾ ಎಡಪಂಥೀಯ ವಿಚಾರಗಳ ಬಗ್ಗೆ ಇರ್ಬೋದು. ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ವಿಚಾರದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು ತಿದ್ಕೋಬೇಕು ಅನ್ನೋಂಥ ಭಾವನೆ ಅನೇಕ ವ್ಯಕ್ತಿಗಳು ಬರ್ತಾರೆ. ತುಂಬ ಸಂತೋಷ. ಗೋಹತ್ಯೆ ನಿಷೇಧದ ಬಗ್ಗೆ, ದ್ವೇಷ ಭಾಷಣಗಳು ಮಾಡಿದ್ರೆ ಅದ್ರ ಬಗ್ಗೆ ಕಠಿಣ ಕ್ರಮ, ಜೈಲು ಶಿಕ್ಷೆ, ಇದೆಲ್ಲ ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತದ ಒಂದು ಪರಂಪರೆ. ಏಕೆಂತಂದರೆ ಯಾವ ಈ ಬಿಲ್ ತರ್ತಾ ಇರಲ್ಲ, ಕಾಂಗ್ರೆಸ್ ಶಾಸಕರಾಗ್ಬೋದು, ಕಾಂಗ್ರೆಸ್ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ಮನೆ ಹೆಣ್ಮಕ್ಳಿಗೆ ಕೇಳಿ ಈ ರೀತಿ ಗೋಹತ್ಯೆ ಆಗ್ತಾಯಿದೆ, ಅದ್ರ ಬಗ್ಗೆ ಇನ್ನೂ ಕೂಡ ಬೆಂಬಲ ಕೊಡೋ ರೀತಿಯಲ್ಲಿ ನಾವು ಆ ಬಿಲ್ಲನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ, ಸರಿನಾ ಅಂತ ಕೇಳಿದ್ರೆ ಆ ಕಾಂಗ್ರೆಸ್ಸಿನ MLA, ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮನೆ ಹೆಣ್ಮಕ್ಳು ಇವರು ಅನ್ನ ಹಾಕಲ್ಲ. ಭಾರತೀಯ ಸಂಸ್ಕೃತಿ ಹೆಣ್ಮಕ್ಳು ಅವರೆಲ್ಲರೂ ಕೂಡ, ಗೋವಿನ ಬಗ್ಗೆ ಗೋಮಾತೆ ಅಂತ ಕರೆಯುವಂಥ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಗೋ ಪೂಜೆ ಮಾಡೋಂಥ ಹೆಣ್ಮಕ್ಳು. ಕಾಂಗ್ರೆಸ್ಸು, BJP, JDS ಅಲ್ಲ, ಇಡೀ ಹಿಂದೂ ಸಮಾಜದ ಎಲ್ಲ ಹೆಣ್ಮಕ್ಳು ಕೂಡ ಗೌರವ ಇದೆ. ಈ ಕಾಂಗ್ರೆಸ್ಸಿನ ಕೆಲವರು ಓಟಿಗಾಸರ ಆಟ ಆಡ್ತಾ ಇರೋದು ಇವರಿಗೆ ಬರೋಂಥ ದಿನಗಳಲ್ಲಿ ಅವ್ರ ಮನೆ ಹೆಣ್ಮಕ್ಳೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಮಾತನ್ನು ನಾನು ಈ ಸಂದರ್ಭ ಹೇಳ್ತೀನಿ. ಯಾವ ಕಾರಣಕ್ಕೂ ಕೂಡ ಆ ಗೋಹತ್ಯೆ ನಿಷೇಧದ ಬಿಲ್ಲನ್ನು ತಿದ್ದುಪಡಿ ಮಾಡೋದಲ್ಲ, ಇನ್ನೂ ಬಿಗಿ ಮಾಡಿ ಯಾರು ಗೋಹತ್ಯೆ ಮಾಡ್ತಾರೆ ಅಂಥವ್ರ ಬಗ್ಗೆ ಇನ್ನೂ ಕಠಿಣ ಕ್ರಮ ತಗೋತೀವಿ ಏನಂತ ಮಾತನ್ನು ಅಂತ ಬಿಲ್ ತನ್ನಿ. ಎರಡನೇದು, ಯಾವ ಕಾರಣಕ್ಕೂ ಏನು ಥರ ಹೊರಟಿಯಾರಲ್ಲ ದ್ವೇಷದ ಭಾಷಣಗಳು, ಮಾತುಗಳು, ಇದ್ರ ಬಗ್ಗೆ 7 ವರ್ಷ ಜೈಲು, ಇಂಥದ್ದೆಲ್ಲ ಬಹಳ ಕಂಡುಬಿಟ್ಟಿದ್ದೀವಿ ನಾವು. ಇಂಥ ಗೊಡ್ಡು ಬೆದರಿಕೆಗೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗಳು ಹೆದರಲ್ಲ. ಇದು ಕಾಂಗ್ರೆಸ್ಸಿನ, ನಾನು ಅವತ್ತೇ ಹೇಳಿದೆ, ಇದು ರಾಜ್ಯದಲ್ಲಿ, ಈ ದೇಶದಲ್ಲಿ 3 ಸರ್ಕಾರಗಳು ಕಾಂಗ್ರೆಸ್ಸಿಂದ ಮಾತ್ರ ಉಳಿದಿದೆ. ಕಾಂಗ್ರೆಸ್ 3 ಸರ್ಕಾರ, ಹಿಮಾಚಲ ಪ್ರದೇಶವನ್ನು ಬಿಟ್ಟಿದ್ದೆ. ಹಿಮಾಚಲ ಪ್ರದೇಶ್, ಕರ್ನಾಟಕ, ತೆಲಂಗಾಣ. ಈ ಬಿಲ್ಗಳು ತಂದರೆ, ಗೋಹತ್ಯೆ ಬಗ್ಗೆ ಅವ್ರು ತರೋಂಥ ಬಿಲ್ ಇರ್ಬೋದು, ದ್ವೇಷದ ರಾಜಕಾರಣ ಮಾಡೋಂಥ ಬಿಲ್ಗಳು ತಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಆಗತ್ತೆ. ಮಹಾತ್ಮ ಗಾಂಧೀಜಿಯವ್ರ ನನಸು ಮಾಡೋದಕ್ಕೆ ಇವರು ಬೆಂಬಲ ಕೊಡುತ್ತಿದ್ದಾರೆ ಅಂತ ಭಾವನೆ ರಾಜ್ಯ ಜನಕ್ಕೂ ಬರುತ್ತೆ ಅಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ತುಂಬ ಸ್ಪಷ್ಟ ಮಾಡಿದ್ದಾರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಈಗಾಗಲೇ ಆಗಿದೆ, ಅದೇ ರೀತಿ ಸುಪ್ರೀಂ ಕೋರ್ಟು ಅನುಕೂಲ ಮಾಡಿಕೊಟ್ಟಿದೆ. ಮಥುರಾ ಮತ್ತು ಕಾಶಿನಲ್ಲೂ ಕೂಡ ಅದೇ ಒಂದು ಪರಿಸ್ಥಿತಿ ತಂದು ಅಲ್ಲೂ ಕೂಡ ಅದು ಅಭಿವೃದ್ಧಿ ಮಾಡ್ತೇವೆ ಅಂತ ಏನು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಹೇಳಿದರೆ, ಅವರ ಹೇಳಿಕೆಗೆ ನಾನು ಬೆಂಬಲ ಸೂಚಿಸ್ತಾ ಸಂಪೂರ್ಣ ನನ್ನ ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶ ಅಲ್ಲ, ವಿಶ್ವದ ಹಿಂದೂಗಳ ಪರವಾಗಿ ಅಲ್ಲಿ ಕಾಶಿ ಮತ್ತು ಮಥುರಾ ಬಗ್ಗೆಯೂ ಕೂಡ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ನಾನು ಪ್ರಾರ್ಥನೆಯನ್ನು ಮಾನ್ಯ ಯೋಗಿ ಆದಿತ್ಯನಾಥ್ ಅವ್ರಿಗೆ ಮಾಡೋಕ್ಕೆ ಇಷ್ಟಪಡ್ತೇನೆ.